ಆದಿಚುಂಚನಗಿರಿಯ ಶ್ರೀಗಳ ಕುರಿತಾಗಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಟೀಕೆ ವಿಚಾರ ಸಂಬಂಧ ಶ್ರೀರಂಗಪಟ್ಟಣ ಶಾಸಕರ ವಿರುದ್ಧ ಒಕ್ಕಲಿಗ ಸಮುದಾಯ ರುಚಿಗೆದ್ದಿದ್ದು ಕ್ಷಮೆಯಾಚಿಸಿದ್ರೂ ಕೂಡ ಬಿಡದ ಒಕ್ಕಲಿಗ ಸಮುದಾಯದ ಮುಖಂಡರು ಆದಿಚುಂಚನಗಿರಿ ಮಠ ರಾಷ್ಟ್ರವ್ಯಾಪಿ ಹೆಸರು ಮಾಡಿದೆ. ಕೋಟ್ಯಾಂತರ ಭಕ್ತರನ್ನು ಹೊಂದಿರುವಂತಹ ಚುಂಚನಗಿರಿ ಶ್ರೀಗಳ ಕುರಿತು ಹಗುರವಾಗಿ ಮಾತನಾಡಿರುವುದು ಸರಿಯಲ್ಲ. ಇದು ಶಾಸಕರಿಗೆ ಶೋಭೆ ತರುವುದಿಲ್ಲ. ಕ್ಷಮೆಯನ್ನ ಮಾಧ್ಯಮದ ಮುಂದೆ ಕೇಳುವುದಲ್ಲ. ಶ್ರೀಮಠಕ್ಕೆ ಹೋಗಿ ಸ್ವಾಮಿಗಳ ಎದುರು ಕ್ಷಮೆಯಾಚಿಸುವಂತೆ ಆಗ್ರಹಿಸಿದ್ದು ಶ್ರೀರಂಗಪಟ್ಟಣ ತಾಲೂಕು ಒಕ್ಕಲಿಗ ಸಂಘದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದರು. ವಾಸಿಯಾದಂತಹ ಆದಿಚುಂಚನಗಿರಿ ಮಠ ಮತ್ತೆ ಶ್ರೀಮಠ ಇಡೀ ಪ್ರಪಂಚದಲ್ಲೇ ಶ್ರೀಮಠ ಇದೆ. ಆದರೆ ಅದರ ಬಗ್ಗೆನೇ ಅವಹೇಳನಕಾರಿ ಒಬ್ಬ ಮಠದಲ್ಲಿ ಅವರ ಕಾರ್ಯಕ್ರಮದಲ್ಲಿ ಮಠದ ಕಾರ್ಯಕ್ರಮದಲ್ಲಿ ಒಂದು ಶಾಸಕರು ಅವಹೇಳನಕಾರಿ ನಿಮ್ಮ ನಡೆ ದಾರಿ ತಪ್ಪಿದ್ದಾರೆ ಅಂತ ಸ್ವಾಮಿಗಳಿಗೆ ಹೇಳ್ತಾರೆ. ಆದರೆ ಎಷ್ಟು ಮಠಕ್ಕೆ ಅದು ಹೇಳ್ತಾರೆ ಗೊತ್ತಿಲ್ಲ. ಇವರ ನಡೆ ಹೆಂಗೆ ಅಂತ ಅಂದ್ರೆ ಮೊದಲು ಹೇಳ್ತಾರೆ ಈ ನೀರ್ ಕಂಡತ್ತವು ಎಟ್ಲ ಬಿಡು ಅಂತ ಹೇಳ್ತಿದ್ರು ಹಿರಿಯವರು. ಅದು ಈಗ ನಮ್ಮ ಶಾಸಕರಿಗೆ ಅದು ಅನ್ವಯಿಸ್ತದೆ. ಅದನ್ನ ಇವರು ಮಾಡಿರ್ಬೋದು ಅನಿಸ್ತದೆ ಅದನ್ನ. ಆದರೆ ಶ್ರೀಗಳು ಅದನ್ನು ಮಾಡಿಲ್ಲ. ಶ್ರೀಗಳು ಒಂದು ಜೇನುಗೂಡು ಇದ್ದಂಗೆ. ಇವತ್ತು ಆ ಜೇನುಗೂಡಿಗೆ ಕಲ್ಲೊಡೆದವರು ಅವರು ಶಾಸಕರು. ಅದರ ಪರಿಣಾಮ ನಾಳೆ ಅನುಭವಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಶ್ರೀಮಠಕ್ಕೆ ಒಂದು 108ರಿಂದ 110 ವರ್ಷದ ಇತಿಹಾಸ ಇದೆ. ಅದನ್ನ ಇವರು ತಿಳ್ಕೊಂಡು ಒಂದು ಏನಾರ ದಾರಿ ತಪ್ಪಿದಾರೋ ಏನೋ ನಮಗೂ ಅದು ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರನ್ನೇ ಕೇಳ್ಕೋಬೇಕು ಶಾಸಕರನ್ನ ಅದನ್ನ. ಆದರೆ ಶ್ರೀಗಳ ಬಗ್ಗೆ ಅದನ್ನ ಮಾತಾಡಬೇಕಾದ್ರೆ ಅದನ್ನೊಂದ್ಸಲ ಯೋಚನೆ ಮಾಡಬೇಕು. 3 ಸಲ ಶಾಸಕರಾಗಿದ್ದಾರೆ. ಅದನ್ನು ಸದನದಲ್ಲೋ ಏನೋ ಮಾಡಿದ್ರೆ ಅದನ್ನ ಉಪಯೋಗ ಬರುತ್ತೆ. ಅವರು ಸದನದಲ್ಲೂ ಎಲ್ಲೂ ಮಾತಾಡಿಲ್ಲ. ಬರೀ ಇದೇ ತರ ಮಾತಾಡ್ತಾರೆ. ಮೊನ್ನೆ ದಿನ ಉಲ್ಬಾಮಾ ದಾಳಿ ನಡೆದಾಗ ನಿಮ್ಮ ಪತ್ರಿಕಾ ಮಾಧ್ಯಮದವರು ಮಿತ್ರರು ಕೇಳ್ತಾರೆ 370 ಮತ್ತೆ ಉಲ್ಬಾಮಾ ದಾಳಿ ನಡೀತಲ್ಲ ಹೇಗೆ ಅಂತ ಕೇಳಿದಾಗ ಇವರು 370 ಮತ್ತೆ ಆ ತಲಾಕ್ ಅಂತ ಮಾಡಿದ್ರು ಬಿಜೆಪಿಯವರು. ಅದಕ್ಕೆ ಉಲ್ಬಾಮಾ ದಾಳಿ ನಡೆಸ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಕ್ಷಮೆ ಕೇಳ್ತಾರೆ. ಇದು ಬರೀ ಇದೇ ತರ ಮಾಡ್ತಾರೆ. ಲಾಸ್ಟ್ ಕ್ಷಮೆ ಕೇಳ್ತಾರೆ. ಮುಂದೆ ಇದೇ ತರ ನಡ್ಕೊಂಡು ಹೋದ್ರೆ ಒಕ್ಕಲಿಗ ಸಮುದಾಯ ನಿಮಗೆ ಎಚ್ಚರಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಇದನ್ನು ಒಕ್ಕಲಿಗ ಸಮುದಾಯದಲ್ಲ ಪೂರ್ತಿ ಖಂಡಿಸ್ತಾ ಇದ್ದೀವಿ. ಚುಂಚನಗಿರಿ ಸಂಸ್ಥಾನ ಮಠದ ಒಂದು ನೂತನ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ, ಲೋಕಾರ್ಪಣೆ ಸಂದರ್ಭದಲ್ಲಿ ಶಾಸಕರು ಕೂಡ ಆಮಂತ್ರಿತರು. ಅಂಥ ಸಂದರ್ಭದಲ್ಲಿ ಮಾನ್ಯ ಹಾಲಿ ಲೋಕಸಭಾ ಸದಸ್ಯರು ಮತ್ತು ಸಚಿವರಾದಂಥ ಕುಮಾರಸ್ವಾಮಿ ಅವರು, ಶಾಸಕರು, ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಚುಂಚನಗಿರಿಯ ಶ್ರೀಗಳು, ಇವರ ಸಮ್ಮುಖದಲ್ಲೇ ಶ್ರೀಗಳಿಗೆ ನಿಮ್ಮ ನಡೆ ಯಾಕೋ ಹಾದಿ ತಪ್ತಾ ಇದೆ, ನಿಮ್ಮ ನಡೆ ಯಾರಿಗೂ ಸರಿ ಕಂಡು ಬರ್ತಾ ಇಲ್ಲ, ವ್ಯತ್ಯಾಸ ಕಾಣ್ತಾ ಇದೆ ಅನ್ನೋ ಒಂದು ಒಕಟಾದ ಒಂದು ಮಾತನ್ನು ಅಲ್ಲಿ ಬಳಸ್ತಾರೆ, ವೇದಿಕೆ ಮೇಲೆ ಬಳಸ್ತಾರೆ. ಅದು ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾತಾಡಿದ್ರು ಅದು ಅವ್ರಿಗೆ ಅರಿವಾಗಬೇಕದು. ನಂತರದಲ್ಲಿ ಅದಕ್ಕೆ ಒಂದು ಏನು ನಾವು ಕ್ಲಾರಿಟಿ ಅಂತ ಏನು ಹೇಳ್ತೀವಿ, ಆ ಒಂದು ಸ್ಪಷ್ಟತೆಯನ್ನು ನೀಡೋದಿಲ್ಲ ಅಲ್ಲಿ. ನಂತರ ಮಾರಣೆಗೆ ಇಲ್ಲಿಗೆ ಬಂದು ಇದೇ ಸ್ಥಳದಲ್ಲಿ ಅವರು ಬರೀ ಕ್ಷಮೆ ಕೋರಿ ಹೊರಟುಬಿಡ್ತಾರೆ. ಅವರು ಯಾವ ಉದ್ದೇಶದಿಂದ ನಾನು ಮಾತಾಡಿದೆ ಅನ್ನೋದನ್ನು ಸ್ಪಷ್ಟೀಕರಣ ಮಾತ್ರ ಇಲ್ಲಿವರೆಗೂ ನೀಡಿಲ್ಲ ಅವರು. ಇದೇನಾಗುತ್ತೆ, ಇದು ಇಡೀ ಸಮಷ್ಟಿ ಮೇಲೆ ಅಂದರೆ ಇಡೀ ಸಮಾಜ ಅಥವಾ ಸಮುದಾಯದ ಮೇಲೆ ಒಂದು ಪರಿಣಾಮ, ಅಂದರೆ ಆ ಮಠದ ಬಗ್ಗೆ ಇರತಕ್ಕಂಥ ಗೌರವ ಅಥವಾ ಒಂದು ಭಾವನೆ ಏನಿರುತ್ತೆ ಅದಕ್ಕೆ ಕುಂದು ತರ್ತಕ್ಕಂಥ ಕೆಲಸನ ನಮ್ಮ